ಸೊ ಗೈಸ್ ನಮ್ಮ ನಿಲನ್ ಫುಲ್ಲು ಡ್ರೋನ್ ಎಕ್ಸ್ಪರ್ಟ್ ಆಗ್ಬಿಟ್ಟವನ್ ಇವಾಗ. And I was just vibing. Pressure ಆಗಿ ಎಲ್ಲೆಲ್ಲ ಹೋಯ್ತು ಸ್ಟೋರಿ. ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಟು MSD ಡೈರೆಕ್ಷನ್ಸ್. ನಾನು ನಿಮ್ಮ MS ದರ್ಶನ್. ಸೊ ಇಲ್ಲಿಗೆ ನಮ್ಮ ವೆಕೇಷನ್ ಇಲ್ಲಿಗೆ ಮುಗೀತಿದೆ. ಇವತ್ತು ಗೋಕರ್ಣದಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಆ್ಯಂಡ್ ಆನ್ ದ ವೇ ಹೋಗ್ಬೇಕಾದ್ರೆ ಮುರುಡೇಶ್ವರ ಇದೆ. ಸೊ ಮುರುಡೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ಸ್ ಇದೆ. ಅಲ್ಲಿಂದ ಸೀದಾ ಬ್ಯಾಂಗ್ಳೂರು. ಸೊ ಇಟ್ಸ್ ಗೋಯಿಂಗ್ ಗ್ರೇಟ್. ಒಳ್ಳೆ ರಿಲ್ಯಾಕ್ಸೇಷನ್ನು. ತುಂಬ ದಿನ ಆದಮೇಲೆ ಬೀಚಿಗೆ ಬಂದಿದ್ದು. ಆ್ಯಂಡ್ ಇಟ್ ವಾಸ್ ಆಸಮ್. ಅಂದರೆ ಫಾರ್ 2 days ನಾವಿದ್ದಿದ್ದು ಸ್ಟೇ ಇದು ಪ್ಲೇಸ್ ಬಂದು ನಮಸ್ತೆ ಸಮುದ್ರ ಅಂತ. ಒಂದು ಸ್ವಲ್ಪ ಪ್ರೈಸ್ ಇದೆ, ಬಟ್ ಸ್ಟಿಲ್ ಅಫೋರ್ಡಬಲ್. How was the experience, bro? It was good, bro. Nice. It was good. Nice. It was very nice. Nice. Extraordinary. Super ಆಗಿತ್ತು. Nice AC. 9cc? AC nice. AC nice. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. It was very good. ಬ್ಯಾಕ್ ಟು ಬ್ಯಾಂಗ್ಳೂರ್. Yes, back to Bangalore. ಫುಲ್ ತುದಿಗಾಲಲ್ಲಿ ನಿಂತಿದ್ಯಾ ಹೋಗೋಕ್ಕೆ? ಹೌದು. Awesome. ಹೇಳಿ ಆಂಟಿ, ಇವಾಗ ಹೇಳಿ. ಬರೋ ವರ್ಷ ಇನ್ನೊಂದ್ಸತಿ ಇಲ್ಲಿ ಬರೋ ಅಷ್ಟರಲ್ಲಿ 3 ಜನದ್ದು ಮದ್ವೆ ಆಗ್ಲಿ ಅಂತ. ಹಂಗೆ ಆಮೇಲೆ ಅವಾಗ 1 2 3 4 5 6 8 ಜನ ಬರೋಣ. 3 ಜೋಡಿ 4 ಜೋಡಿ ಟೋಟಲ್. ಗೈಸ್ ಒಳ್ಳೆ ದರ್ಶನ ಆಯಿತು. ಸೊ ಒಳಗಡೆ ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾವ್ದು ಸ್ಟ್ಯಾಚು ಯಾರದ? ಸೊ ಗೈಸ್ ಇವಾಗ ಅಲ್ಲಿ ಶಿವ ಐಡಲ್ ಹತ್ರ ಹೋಗ್ತಾ ಇದೆ ಮೇಲ್ಗಡೆ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಇದ್ದು, ಐಡಲ್ ಹತ್ರ ಬರ್ತಿರೋದು ಫಸ್ಟ್ ಟೈಮು. ಮುರುಡೇಶ್ವರಕ್ಕೆ 4-5 ಸಲ ಬಂದಿದ್ದೆ, ಬಟ್ ಐಡಲ್ ಹತ್ರ ಹೋಗಿದ್ದೀನಿ. ಸೊ ಗೈಸ್ ಯಾವುದೇ ಪ್ಲೇಸಿಗೆ ಹೋದ್ರು ಅದು ಮೆಮೊರಿ ಆಗಿ ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡೋಗೋದು ಒಂದು ಕರ್ತವ್ಯ. ಹೌದು. ಕರ್ತವ್ಯನ ಇವಾಗ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಟ್ರೆಡಿಷನ್ ಎಸ್. ಸೊ ಬೀಚ್ ಹತ್ರ ಈಟರ್ ಇಸ್ ಬ್ರೋ ಸೋಡಾ ಎಲ್ಲ ಇತ್ತು ಬ್ರೋ. ಸೋಡಾ ಬ್ರೋ ಫುಲ್ ಏನು ತಣ್ಣಗಿದೆ ಇಲ್ಲಿ. ಬರ್ಬೋದಾಗಿತ್ತಪ್ಪ 5 ನಿಮಿಷ. ಹಾಂ, ಕ್ರೇಜಿ ಆಗಿದೆ ಇಲ್ಲ. ಆಯ್ತು ಗೈಸ್, ಸೊ ಶಾಪಿಂಗ್ ಎಲ್ಲ ಆಯಿತು.
ಸೊ ಅಮೇಝಿಂಗ್ 3 days ಗೋಕರ್ಣ ಎಲ್ಲ ಮುಗಿಸ್ಕೊಂಡು ಮುರುಡೇಶ್ವರ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. Long way to go. ಲಾಂಗ್ ವೆರಿ ಲಾಂಗ್ ವೇ, 500 ಕಿಲೋಮೀಟರ್ಸ್ ಏನೋ ಇದೆ ಅಲ್ವಾ? Yes, bro. 500 ಕಿಲೋಮೀಟರ್ಸ್ ಹೋಗಬೇಕು. ನಮ್ಮ ನಿಲ್ಲೊಂದು ಶಾಪಿಂಗ್ ಆಗಿಲ್ಲ ಇನ್ನು. ಏಯ್ ಗಿರ್ಗಿಟ್ಲೆ ಬರೋ. Let's go. ಲೆಟ್ಸ್ ಗೋ. ಶಕೆ ಗೈಸ್. ನಾವು ಮರವಂತೆ ಬೀಚ್ ಹತ್ರ ಇದ್ದೀವಿ. ದೇರ್ ಆರ್ ಸಮ್ ರೋಡ್ಸ್ ಯು ರಿಮೆಂಬರ್ ಜರ್ನಿ ಫಾರ್ ಎವರ್. ಆ ಲಿಸ್ಟಲ್ಲಿ ಇದು ಒಂದು ಜಾಗ. ಸೊ ಗಾಯ್ಸ್ ವೇವ್ಸ್ ಮಸ್ತಾಗಿ ಹೊಡಿತಾ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಉಡುಪಿ ಹತ್ರ ಇರೋ ನೇಚರ್ಗೆ ಪರ್ಫೆಕ್ಟಾಗಿ ಡಿಸೈನ್ ಮಾಡಿರೋ ಕೋಸ್ಟಲ್ ಡ್ರೈವ್ ಇದು ಅಂತ ಹೇಳ್ಬೋದು. ವೆಲ್ಕಮ್ ಟು ಮರವಂತೆ ಬೀಚ್. ಈ ಕೋಸ್ಟಲ್ ಸ್ಟ್ರೆಚ್ಚಲ್ಲಿ ಬೈಕ್ ರೈಡ್ ಅಂತೂ ತುಂಬಾ ಸ್ಪೆಷಲ್. ಒಂದು ಕಡೆ ರಿವರ್, ಇನ್ನೊಂದು ಕಡೆ ಸಿ. ಟ್ರಾವೆಲಿಂಗ್ ಸೈಡ್ ಬೈ ಸೈಡ್ ಮಸ್ತು ಮಜಾ ಕೊಡುತ್ತೆ. ಸೊ ಗೈಸ್ ಅಗೇನ್ ಬ್ಯಾಕ್ ಟು ಹೋಟೆಲ್ ತಿಮ್ಮಪ್ಪ. ಬಟ್ ಈ ಸಲ ತುಂಬ ಚೇಂಜಸ್ ಆಗೋಗಿದೆ. ಆ್ಯಂಡ್ ನಾನು ಮುಲ್ಕಿಗೆ ಬಂದಾಗ ಫಸ್ಟ್ ಟೈಮು 4 ಬಿಲ್ಡಿಂಗ್ ಇತ್ತು ಬ್ರೋ. ಇದು ಹೊಸ್ದಾಗಿ ಮಾಡಿರೋದು ಇವಾಗ. 4 ಬಿಲ್ಡಿಂಗಲ್ಲೂ ಒಂದೊಂದು ಪ್ಲೇಸ್ ಇರ್ತಿತ್ತು, ಒಂಥರ ವೈಬ್ ಆ ಥರ ಇರ್ತಿತ್ತು. ಇವಾಗ ಎಲ್ಲ ಒಡ್ಡಾಕ್ಬಿಟ್ಟು ಒಂದೇ ಬಿಲ್ಡಿಂಗ್ ಮಾಡಿಬಿಟ್ಟವ್ರೆ. ಅದು ಹೋಟೆಲ್ ತಿಮ್ಮಪ್ಪ, ಫುಲ್ ಫೇಮಸ್ ಉಡುಪಿಲಿ. ಬಂದಾಗ ಮಸ್ಟ್ ಟ್ರೈ. ಆ್ಯಂಡ್ ಫಿಶ್ ಫ್ರೈಸ್ ಅಂತೂ ಸ್ಕ್ವಿಡ್ಡು, ಫಿಶ್ ಫ್ರೈ ಕ್ರೇಜಿ. ಯಾ ಹಾಂ ಇದು ತಳ್ಳಬೇಕು. 1 2 ಆಗ ಪ್ರೆಷರ್ ಹಾಕಿ. ಇಲ್ಲ ಜೆನ್ಯೂನ್ಲಿ ಟೈಟ್ ಇದೆ. ಫೈನಲಿ ಏಯ್ ಕೈ ಫ್ರೆಂಡ್ ಬ್ರೋ. ಚಿಯರ್ಸ್ ಚಿಯರ್ಸ್. ಆಗಾದ್ಮೇಲೆ ಬಾಡಿಲಿರೋ ಹ್ಯೂಮನ್ ಇದನ್ನ ಬಿಡ್ಬೇಕು. ಅಂದ್ರೆ ನಾವು ಮನುಷ್ಯರು ನಮ್ಮ ಹ್ಯೂಮನ್ ಇದರಲ್ಲಿ ತುಂಬಾ ಫಾಲ್ಟ್ಸ್ ಇರುತ್ತಂತೆ. ಅದನ್ನ ನೀನು ಬಿಟ್ಟು ಅವಳು ಮನುಷ್ಯ ಧರ್ಮ ತಗೊಂಡಾಗ ಅವಳ ಬಾಡಿಲಿ ಹ್ಯೂಮನ್ಸ್ ಬರುವಂತ ಇದು ಇರುತ್ತೆ, ಸೆನ್ಸಸ್. ಅದನ್ನ ಅವಳು ಬಿಡ್ಬೇಕು ಅಂದ್ಬಿಟ್ಟು ಶಿವ ಅವಳಿಗೆ ವ್ರತ ಮಾಡೋದು ಹೇಳ್ಕೊಡ್ತಾ ಇರ್ಬೇಕಾದ್ರೆ, ವ್ರತ ಅಲ್ಲ ಅನ್ಸುತ್ತೆ, ಧ್ಯಾನ ಮಾಡೋದು ಹೇಳ್ಕೊಡ್ಬೇಕಾದ್ರೆ ಶಿ ವಾಸ್ ಲೈಕ್ ಗೆಟಿಂಗ್ ಡಿಸ್ಟ್ರಾಕ್ಟೆಡ್ ಅವಾಗ. ಸೊ ಅವಾಗ ಅವ್ನು ಬೈದ್ಬಿಟ್ಟು ನೀನು ಪೇಷನ್ಸ್ ಕಲಿಯೋದಕ್ಕೆ ಅಂದ್ಬಿಟ್ಟು ಹೋಗಿ ನೀನು ಮೀನ್ ಹಿಡಿತಾರಲ್ಲ ಆ ಫ್ಯಾಮಿಲಿ ಹುಟ್ಟಿ ಪೇಷನ್ಸ್ ಹೆಂಗಿರುತ್ತೆ ಅನ್ನೋದು ಕಲ್ತ್ಕೊಂಡ್ ಬಾ ಅಂತ ಪಾರ್ವತಿ ನರ್ಸಿ ಇದಕ್ಕೆ ತುಂಬಾ ಸತಿ ಅವಳು ಇದು ಮಾಡ್ತಾರೆ. ತುಂಬಾ ಸತಿ ಒಂದೊಂದ್ ಸತಿ ಒಂದೊಂದ್ ಇದ್ರಲ್ಲಿ ಹುಟ್ಟಿ ಬರ್ತಾಳೆ. ಅವಾಗ ಅದ್ರಲ್ಲಿ ಒಂದ್ ಇದ್ರಲ್ಲಿ ಮೀನ್ ಮಾರೋರ್ ಮನೇಲಿ ಹುಟ್ಟಾರೆ, ಮೀನ್ ಹಿಡಿಯೋರ್ ಮನೇಲಿ. ಅವಳು ಪೇಷನ್ಸ್ ದೊಡ್ಡದಾಗಿ ಹುಟ್ಟಾಗಿಂದಾನೆ ಮಗುವಿಂದಾನೆ ಕಲಿಯೋದು. ಇವಳೆಲ್ಲ ಕಲ್ತಾದ್ಮೇಲೆ ಅವಾಗ ಶಿವ ಅವನು ಆ ಫ್ಯಾಮಿಲಿಗೆ ಅಂದ್ರೆ ಮೀನ್ ಮಾರೋ ಹುಡ್ಗ ಇರ್ತಾರೆ. ಅವಾಗ ಶಿವನು ಮತ್ತೆ ಇಳ್ದಿ ಮೀನ್ ಮಾರೋನ್ ಇದ್ರಲ್ಲಿ ಬರೋದು, ಮೀನ್ ಹಿಡಿಯೋನ ವೇಷದಲ್ಲಿ. ಸೊ ಗೋಕರ್ಣ ಎಲ್ಲೆಲ್ಲ ಹೋಯ್ತು ಸ್ಟೋರಿ. ಏನಕ್ಕೆ ಬಂತು ಪಾರ್ವತಿ ಅಲ್ಲ. ಆಲ್ವೇಸ್ ಸ್ಪೆಷಲ್ ಟು ಟ್ರಾವೆಲ್ ವಿತ್ ದಿಸ್ ಗೈಸ್. ಈ ಥರನೇ ಸ್ಟೋರೀಸ್ ಕೇಳ್ತಾ ಜರ್ನಿ ಕೊನೆ ಆಗೋದೇ ಗೊತ್ತಾಗಲ್ಲ. ಈ ಫುಲ್ ಟ್ರಿಪ್ ವಾಸ್ ಫಿಲ್ಡ್ ವಿತ್ ಸೆಲೆಬ್ರೇಷನ್, ಅಡ್ವೆಂಚರ್ ಆ್ಯಂಡ್ ಫ್ಯಾಮಿಲಿ ಬಾಂಡಿಂಗ್. ಸೂಪರಾಗಿ ಮಾತಾಡಿದೆ ಅಂತ ಹಂಗೆ ಬ್ಲಾಗ್ ಮಾಡಿ. ಥ್ಯಾಂಕ್ ಯು ನಿಲನ್, ನಿಕ್ಕಿ ಆ್ಯಂಡ್ ನಿಲನಿಕ್ ಮಾಮ್ ಫಾರ್ ಇನ್ಕ್ಲೂಡಿಂಗ್ ಮೀ ಇನ್ ದಿಸ್ ಜರ್ನಿ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೈವೇ. ಸೊ ಗೈಸ್, ಗೋಕರ್ಣ ಟ್ರಿಪ್ ಇದೇ ಕೊನೆ ವ್ಲಾಗ್ ಆಗಿರುತ್ತೆ. ಎಲ್ಲ ಪಾರ್ಟ್ಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆಲ್ರೆಡಿ ನೋಡಿದರೆ ಮತ್ತೆ ರಿಪೀಟಲ್ಲಿ ನೋಡಿ. ಆಮೇಲೆ ನೋಡೋಣ ಬಿಡು ಅಂತ ಇದ್ದವರು ಫ್ರೀ ಮಾಡ್ಕೊಂಡು ನೋಡಿ. ಅಟ್ ದ ಎಂಡ್ ಎಲ್ರೂ ಅಟ್ ದ ಇನಿಷಿಯಲ್ ಸ್ಟೇಜಲ್ಲೇ ಎಂಕರೇಜ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ
ಮತ್ತೆ ಸಿಗುವ ಮತ್ತೊಂದು ಅಡ್ವೆಂಚರ್ ವ್ಲಾಗಲ್ಲಿ. ಸೇಮ್ ಟ್ರಿಪ್ ಇನ್ನೊಂದು ಲೆನ್ಸಿಂದ ನೋಡಬೇಕಂದ್ರೆ ಗೋ ಚೆಕ್ ನಿಲನ್ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್ ಫ್ರಮ್ MSD ಡೈರೆಕ್ಷನ್ಸ್ ಆ್ಯಂಡ್ ನಾನು ನಿಮ್ಮ MS ದರ್ಶನ್. ನಿಂದೇಳೆ